ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದ ಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ರಮ ಕ್ಲಿನಿಕಲ್ ಟ್ರಯಲ್, ಬಡ ರೋಗಿಗಳನ್ನು ಬಳಸಿಕೊಂಡು ಜೀವಕ್ಕೆ ಕುತ್ತು ತಂದ ಆರೋಪ. ಡ್ರಗ್ ಕಂಟ್ರೋಲರ್ ಆಫ್ ಜನರಲ್ ಇಂಡಿಯಾದಿಂದ ತನಿಖೆಗೆ ಪತ್ರ ಬರೆದ ರಾಜ್ಯ ಸರ್ಕಾರ. HCGಗೆ ಬರೋ ರೋಗಿಗಳಷ್ಟೇ ಅಲ್ಲ, ಇತರೆ ಆಸ್ಪತ್ರೆಗಳು ಟಾರ್ಗೆಟ್. ಸರ್ಕಾರಿ ಆಸ್ಪತ್ರೆಗೆ ಬರೋರನ್ನು ಮಾಡ್ತಿದ್ರಂತೆ ಬ್ರೈನ್ ವಾಶ್. ಸಕ್ಸಸ್ ಆದರೂ ಫೇಲ್ಯೂರ್ ಆದರೂ ಹಣದ ವ್ಯವಸ್ಥೆ ಮಾಡೋ ಆಮಿಷ. ಆಸ್ಪತ್ರೆ ವಿರುದ್ಧ ಕೇಳಿ ಬರ್ತಾ ಇದೆ ಒಂದರ ಮೇಲೊಂದರಂತೆ ಗಂಭೀರ ಆರೋಪ. ನಮ್ಮಲ್ಲಿ ಪಾರದರ್ಶಕವಾಗಿ ನೈತಿಕ ಸಮಿತಿ ಅನುಮತಿಸಿರೋ ಹಲವು ಪ್ರಯೋಗಗಳು ನಡೀತಾ ಇದೆ. DGCI, ICMR ಗೈಡ್ಲೈನ್ಸ್ ಕೂಡ ಫಾಲೋ ಮಾಡ್ತಿದ್ದೀವಿ. ನಿಯಮ ಬಾಹಿರ ಕ್ಲಿನಿಕಲ್ ಟ್ರಯಲ್ ಆರೋಪದ ಬಗ್ಗೆ HCG ಸ್ಪಷ್ಟನೆ. ಧಾರವಾಡದಲ್ಲಿ ಹೃದಯಾಘಾತಕ್ಕೆ ಇಬ್ಬರ ಸಾವು. ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಫಕೀರಪ್ಪ ಬಣಕಾರ್, ಸಿದ್ದಾಪುರ ಓಣಿಯ ಮುತ್ತಪ್ಪ ಪೂಜಾರ್ ಕೊನೆಯುಸಿರು. ರಾತ್ರಿ ಮಲಗಿದಲ್ಲೇ ಜೀವ ಬಿಟ್ಟಿರೋ ಇಬ್ಬರು. ದಾವಣಗೆರೆಯಲ್ಲಿ ಕಳೆದ 3 ತಿಂಗಳಲ್ಲಿ ಹೃದಯಾಘಾತಕ್ಕೆ 75 ಜನ ಸಾವು. ಮೃತರಲ್ಲಿ ವಯಸ್ಸಾದವರೇ ಹೆಚ್ಚು. ಏಪ್ರಿಲ್ನಲ್ಲಿ 22, ಮೇನಲ್ಲಿ 29, ಜೂನ್ನಲ್ಲಿ 24 ಜನ ಕೊನೆಯುಸಿರು. ರಾಜ್ಯದಲ್ಲಿ ಹೆಚ್ಚುತ್ತಾ ಇದೆ ಹೃದಯಾಘಾತ ಪ್ರಕರಣಗಳು. ಕಲಬುರಗಿಯ ಜಯದೇವ ಆಸ್ಪತ್ರೆಗೂ ದೌಡಾಯಿಸುತ್ತಿದ್ದಾರೆ ಜನ. ಸಣ್ಣ ಸಮಸ್ಯೆ ಆದರೂ ಹೆಚ್ಚುತ್ತಾ ಇದೆ ಭಯ. ಮಕ್ಕಳು, ಯುವಕ ಯುವತಿಯರು ಆಸ್ಪತ್ರೆಗೆ ದೌಡು. ಹೃದಯಾಘಾತ ಸಂಭವಿಸಿದರೆ ಪ್ರಾಥಮಿಕ ಚಿಕಿತ್ಸೆ ಜಾಗೃತಿ ಅಗತ್ಯ. ಜನದಟ್ಟಣೆ ಇರೋ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಪ್ರಮುಖ ಜಂಕ್ಷನ್ಗಳಲ್ಲಿ CPR ಬಗ್ಗೆ ಮಾಹಿತಿ ವಿಡಿಯೋ ಡಿಸ್ಪ್ಲೇ ಮಾಡಿ ಜಾಗೃತಿ ಮೂಡಿಸಲು ಜಯದೇವ ಆಸ್ಪತ್ರೆ ವೈದ್ಯರ ಪ್ಲಾನ್. ಆಗ್ರಾದಲ್ಲಿ ಪಲ್ಸ್ ಚೆಕ್ ಮಾಡ್ತಾ ಇದ್ದಾಗ ವೈದ್ಯರ ಎದುರೇ ರೋಗಿಗೆ ಹೃದಯಾಘಾತ. ಪ್ರಜ್ಞೆ ತಪ್ಪಿದ ವ್ಯಕ್ತಿಗೆ ಕೂಡಲೇ CPR ನೀಡಿದ ವೈದ್ಯ. ಅದೃಷ್ಟವಶಾತ್ ಉಳಿದ ಜೀವ. ಮೊದಲಿಗೆ CM ವಿರುದ್ಧ ಆರೋಪ, ಆಮೇಲೆ ನನ್ನ ಮಾತಿಗೆ ಬದ್ಧ. ಲಕ್ಕಿ ಲಾಟರಿಯಿಂದ CM ಆದ ಸಿದ್ದರಾಮಯ್ಯ ಅಂದಿದ್ದ BR ಪಾಟೀಲ್. ಈಗ ನನ್ನ ಹೇಳಿಕೆ ತಿರುಚಲಾಗಿದೆ ಅಂತ ಯೂಟರ್ನ್. ಒನ್ ಟು ಒನ್ ಸಭೆಯಲ್ಲಿ ಕೆಲ ಸಚಿವರ ವಿರುದ್ಧ ಶಾಸಕರ ಅಸಮಾಧಾನ. ಕಾರ್ಯವೈಖರಿ ಬದಲಾಯಿಸುವಂತೆ ದೂರು ನೀಡಿದ MLAಗಳು. ಸಚಿವರ ಜೊತೆ ಸಭೆ ನಡೆಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಚಿಂತನೆ. ಐದು ವರ್ಷ ನಾನೇ CM, ನಿಮಗೆ ಯಾಕೆ ಅನುಮಾನ ಎಂದ ಸಿದ್ದರಾಮಯ್ಯ. ಪದೇ ಪದೇ CM ಬದಲಾವಣೆಯ ಚರ್ಚೆಗೆ ತೆರೆ ಎಳೆದ ಸಿದ್ದು. ಅಧಿಕಾರ ಬದಲಾವಣೆ ಆಗಲ್ವಾ ಅಂತ ಮತ್ತೆ ಕಾಂಗ್ರೆಸ್ನಲ್ಲಿ ಚರ್ಚೆ. ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೀನಿ, ಬೇರೆಯವರಿಗೆ ನೋಟಿಸ್ ಕೊಡಬೇಕಾಗತ್ತೆ. ಪಕ್ಷದಲ್ಲಿ ಶಿಸ್ತು ಮುಖ್ಯ, ಯಾರೂ ಉಲ್ಲಂಘಿಸಬಾರದು. ನನ್ನ ಹೆಸರು ಹೇಳಿ CM ಮಾಡಿ ಅನ್ನೋ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ DCM DKಶಿ ಖಡಕ್ ವಾರ್ನಿಂಗ್. ನಂದಿಗಿರಿ ಧಾಮದಲ್ಲಿ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಭರ್ಜರಿ ಕೊಡುಗೆ ಕೊಡೋ ನಿರೀಕ್ಷೆ. 456 ಕೋಟಿ ಮೊತ್ತದ ಯೋಜನೆಗಳಿಗೆ ಒಪ್ಪಿಗೆ ಕೊಡೋ ಸಾಧ್ಯತೆ. ಸಚಿವ ಸಂಪುಟ ಸಭೆಗೂ ಮುನ್ನ ಭೋಗನಂದೀಶ್ವರ ದೇವಸ್ಥಾನಕ್ಕೆ CM ಸಚಿವರ ಭೇಟಿ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರೋ ದೇವಾಲಯ. ಹೂವು, ತಳಿರು, ತೋರಣಗಳ ಅಲಂಕಾರ. ಪೊಲೀಸರಿಂದ ಬಿಗಿ ಭದ್ರತೆ. ಅಮಿತ್ ಶಾ ಸೂಚನೆ ಹಿನ್ನೆಲೆ ಆಂತರಿಕ ಸಮಸ್ಯೆ ಬಗೆಹರಿಸಲು ಮುಂದಾದ BS ಯಡಿಯೂರಪ್ಪ. ಮಾಜಿ CM ಅಣತಿಯಂತೆ ಅಶ್ವತ್ಥನಾರಾಯಣ ನಿವಾಸದಲ್ಲಿ ಅರವಿಂದ್ ಲಿಂಬಾವಳಿ ಭೇಟಿಯಾಗಿ ಕೇಸರಿ ನಾಯಕರ ಮಾತುಕತೆ. ಅಸಮಾಧಾನಿತರ ಮನವೊಲಿಕೆಗೆ ಯತ್ನ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇರೋ ನಿಖಿಲ್ ಕುಮಾರಸ್ವಾಮಿ. JDS ಯುವ ನಾಯಕನ ಯಾತ್ರೆಯಿಂದ BJP ನಾಯಕರಿಗೆ ಟೆನ್ಷನ್. ಕೇಸರಿ ಪಡೆಯ ಸಂಘಟನೆ ಮಾಡೋದು ಹೇಗೆ ಅನ್ನೋ ಸವಾಲು. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ. CBIನಿಂದ ಬಂಧನದ ಭೀತಿ. ಇದೇ ವಾರ ನಾಗೇಂದ್ರಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲು CBI ಸಿದ್ಧತೆ.
ತೀವ್ರ ಚರ್ಚೆಗೆ ಗ್ರಾಸವಾದ ವಿಶ್ವವಿಖ್ಯಾತ ದಸರಾ ಉದ್ಘಾಟಕರ ಹೆಸರು. ಖ್ಯಾತ ಸಾಹಿತಿ ಬಾನು ಮುಷ್ತಾಕ್ ಹೆಸರು ಮುಂಚೂಣಿ. ಮತ್ತೆ ಮುನ್ನೆಲೆಗೆ ಬಂದ ಸುತ್ತೂರು ಶ್ರೀಗಳ ಹೆಸರು. ಸಿಎಂ ಸಿದ್ದರಾಮಯ್ಯ ಅಳೆದು ತೂಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ. ನಾಯಿಯ ವಿಚಾರಕ್ಕೆ ಎರಡು ಕುಟುಂಬಗಳ ಹೊಡೆದಾಟ. ವಾಕಿಂಗ್ಗೆ ಹೋದಾಗ ಮನೆಯ ಮುಂದೆ ಗಲೀಜು ಮಾಡುತ್ತೆ ಅಂತ ಪ್ರಶ್ನೆ. ಮಾತಿಗೆ ಮಾತು ಬೆಳೆದು ಬೆಂಗಳೂರಿನ ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ. ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿಯ ಲಂಚಾವತಾರ ಬಯಲು ಮಾಡಿದ ನ್ಯೂಸ್ ಫಸ್ಟ್. ತಹಶೀಲ್ದಾರ್ ಭೂಮಿ ಸೆಕ್ಷನ್ ಅವರು ಹಣ ಪಡಿತಾರೆ ಅಂತ ಬಾಯ್ಬಿಟ್ಟ. ಅಮಾನತಾದಂಥ SDI ಸಮಗ್ರ ತನಿಖೆಗೆ ಆಗ್ರಹಿಸಿ ಸಹಾಯಕ ಆಯುಕ್ತರಿಗೆ BSP ಮುಖಂಡರಿಂದ ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.